ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಉಗ್ರರನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮನೆಯ ಮುಂದೆ ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆಯಾಗಿದೆ. ವಿಶೇಷ ನ್ಯಾಯಾಧೀಶರ ಮುಂದೆ ಇಬ್ಬರು ಉಗ್ರರನ್ನ ಹಾಜರುಪಡಿಸಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಉಗ್ರರನ್ನ ಹಾಜರುಪಡಿಸಲಾಗುತ್ತೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಇಬ್ಬರು ಉಗ್ರರನ್ನ ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್ ಇಬ್ಬರನ್ನು ಸಹ ಎನ್ಐಎ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ ಭದ್ರತೆ ದೃಷ್ಟಿಯಿಂದಾಗಿ ನ್ಯಾಯಾಧೀಶರ ಮುಂದೆ ಪೊಲೀಸರನ್ನ ಸಹ ಜಮಾವಣೆಗೊಳಿಸಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ 14 ದಿನ ಪೊಲೀಸ್ ಕಸ್ಟಡಿಗೆ ಕೇಳಲಿರುವಂತಹ ಎನ್ಐಎ ಅಧಿಕಾರಿಗಳು. ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಸಹ ಎನ್ಐಎ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಯಾವೆಲ್ಲ ಎವಿಡೆನ್ಸ್ ಇದೆ ಅವರ ಹತ್ರ ಅವೆಲ್ಲವನ್ನ ಸಹ ನ್ಯಾಯಾಧೀಶರ ಮುಂದೆ ಇಟ್ಟು ಹೆಚ್ಚಿನ ವಿಚಾರಣೆಗಾಗಿ 14 ದಿನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಎನ್ಐಎ ಅಧಿಕಾರಿಗಳು ಕೇಳಿಕೊಳ್ಳುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಉಗ್ರರನ್ನ ಸಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಬಂಧಿತ ಉಗ್ರರನ್ನ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ನ್ಯಾಯಾಧೀಶರ ನಿವಾಸದ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನ ಸಹ ನಿಯೋಜನೆ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಭದ್ರತೆಯ ದೃಷ್ಟಿಯಿಂದಾಗಿ ನ್ಯಾಯಾಧೀಶರ ಮನೆ ಮುಂದೆ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಇಬ್ಬರು ಉಗ್ರರನ್ನ ಸಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರ ವಿರುದ್ಧ ಇರುವಂತಹ ಎವಿಡೆನ್ಸ್ ಗಳನ್ನ ನ್ಯಾಯಾಧೀಶರ ಮುಂದಿಡ್ತಾರೆ. ಜೊತೆಗೆ ಹೆಚ್ಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಲಿದ್ದಾರೆ. ಉಗ್ರರು ಕೋಲ್ಕತ್ತಾದಲ್ಲಿ ಇದ್ದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಉಗ್ರರು ಕೋಲ್ಕತ್ತಾದಲ್ಲಿದ್ರು, ತಮ್ಮ ಗುರುತನ್ನ ಬದಲಾಯಿಸಿಕೊಂಡು ಫೇಕ್ ಐಡಿ ರೆಡಿ ಮಾಡಿಕೊಂಡು ಕೋಲ್ಕತ್ತಾದಲ್ಲಿ ವಾಸವಾಗಿದ್ರು. ಹೋಟೆಲ್ ಪ್ಯಾರಡೈಸ್ ನಲ್ಲಿದ್ದಂತಹ ಉಗ್ರರ ದೃಶ್ಯ ಏನಿದೆ ಅದು ಲಭ್ಯ ಆಗಿದೆ. ಇವರಿಬ್ಬರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಈ ಇಬ್ಬರು ಉಗ್ರರು ಹೋಟೆಲ್ ಪ್ಯಾರಡೈಸ್ ನಲ್ಲಿದ್ರು. ಕೋಲ್ಕತ್ತಾದಲ್ಲಿರುವಂತಹ ಹೋಟೆಲ್ ಪ್ಯಾರಡೈಸ್, ಅದಕ್ಕೂ ಮುಂಚಿತವಾಗಿ ಪದೇ ಪದೇ ಹೋಟೆಲ್ ಅನ್ನ ಚೇಂಜ್ ಮಾಡ್ತಾ ಇದ್ರು. ಹೋಟೆಲ್ ಪ್ಯಾರಡೈಸ್ ನಲ್ಲಿದ್ದಂತ ಉಗ್ರರ ದೃಶ್ಯ ಇದು ನೋಡ್ತಾ ಇದ್ರಿ ನೀವು. ಉಗ್ರರು ಕೋಲ್ಕತ್ತಾದಲ್ಲಿ ಇದ್ದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟದ ನಂತರ ಈ ಉಗ್ರರು ಸೇರ್ಕೊಂಡಿದ್ದು ಕೋಲ್ಕತ್ತಾ. ಬಹಳಷ್ಟು ಊರುಗಳ ಹೆಸರು ಬಂದ್ ಹೋಗುತ್ತೆ. ಎಲ್ಲಾ ಕಡೆ ಎನ್ಐಎ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಫೈನಲಿ ಇವರು ಅಡಗಿ ಕೂತಿದ್ದು ಕೋಲ್ಕತ್ತಾದಲ್ಲಿ. ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಹೋಟೆಲ್ನಲ್ಲಿ ತಂಗಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಫಸ್ಟ್ ವಿಜುವಲ್ಸ್. ಇಲ್ಲಿ ತನಕ ರಾಮೇಶ್ವರಂ ಕೆಫೆಯಲ್ಲಿ ಸಿಸಿಟಿವಿಯಲ್ಲಿ ದಾಖಲಾದಂತಹ ದೃಶ್ಯ, ಮಾರ್ಗ ಮಧ್ಯದಲ್ಲಿ ದಾಖಲಾದಂತಹ ದೃಶ್ಯ, ಬಿಎಂಟಿಸಿ ಬಸ್ ನಲ್ಲಿ ಆತ ಪ್ರಯಾಣಿಸ್ತಾ ಇದ್ದಾಗ ಸಿಕ್ಕಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಆದ್ರೆ ಒಂದು ಸಲ ಆತ ತಪ್ಪಿಸ್ಕೊಂಡ ನಂತರದ ದೃಶ್ಯ ಇದು. ಕೋಲ್ಕತ್ತಾದಲ್ಲಿ ಆತ ತಂಗಿದ್ದಂತಹ ಪ್ಯಾರಡೈಸ್ ಹೋಟೆಲ್ನ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಫಸ್ಟ್ ವಿಜುವಲ್ಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೆ. ಇಬ್ಬರು ಉಗ್ರರು, ಒಬ್ಬ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವ, ಮತ್ತೊಬ್ಬ ಈ ಪ್ರಕರಣದ ಮಾಸ್ಟರ್ ಮೈಂಡ್. ಪ್ರತಿಯೊಂದು ಹಂತದಲ್ಲೂ ಕೂಡ ಚಾಲಾಕಿತನದಲ್ಲಿ ಪ್ಲಾನ್ ಮಾಡಿದ್ದ ತಾಹಾ, ಆತನು ಕೂಡ ಇದ್ದಾನೆ. ಇಬ್ಬರು ಕೋಲ್ಕತ್ತಾದಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ದಂತ ದೃಶ್ಯ ಇದು. ಹೋಟೆಲ್ನ ಕೌಂಟರ್ ಅಲ್ಲಿ ನಿಂತಿದ್ದಾರೆ, ರೂಮ್ ಅನ್ನ ಬುಕ್ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ರು. ತಮ್ಮ ಗುರುತನ್ನ ಮರೆಮಾಚಿಕೊಂಡು ಓಡಾಡ್ತಾ ಇದ್ರು. ಫೇಕ್ ಐಡಿಗಳನ್ನ ರೆಡಿ ಮಾಡ್ಕೊಂಡಿದ್ರು. ಪಕ್ಕಾ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ಇಂಥದ್ದೊಂದು ಧಮಾಕ ಮಾಡಿ ಬೆಂಗಳೂರಿನಿಂದ ಎಸ್ಕೇಪ್ ಆಗಿದ್ರು. ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಬ್ಲಾಸ್ಟ್ ಮಾರ್ಚ್ 1ರಂದು 42 ದಿನದ ನಂತರ ಇವರಿಬ್ಬರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿದ್ದಾರೆ ಈ ಇಬ್ರು. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಬ್ಲಾಸ್ಟ್ ಆದ ನಂತರ ಇಲ್ಲಿನ ಒಂದಷ್ಟು ಸಿಸಿಟಿವಿ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಅದಾದ ನಂತರ ಎಸ್ಕೇಪ್ ಆಗ್ತಾರಲ್ಲ,
ಎಲ್ಲಿಗೆ ಹೋದ್ರು ಏನಾದ್ರು ಅನ್ನೋದರ ಬಗ್ಗೆ NIA ಅಧಿಕಾರಿಗಳು ಪ್ರತಿ ಹೆಜ್ಜೆ ಗುರುತನ್ನು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ರು. ಫೈನಲಿ ಕೋಲ್ಕತ್ತಾದಲ್ಲಿದ್ರು ಅವರನ್ನ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈಗೊಂದು ದೃಶ್ಯ ನೋಡ್ತಾ ಇದ್ದೀವಿ ನಾವು, ಕೋಲ್ಕತ್ತಾದ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ದಂತ ದೃಶ್ಯ. ಅಲ್ಲಿ ಯಾವ ರೀತಿ ಅವರು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರು, ತಮ್ಮ ಐಡೆಂಟಿಟಿಯನ್ನ ಬದಲಾಯಿಸಿಕೊಂಡಿದ್ರು, ಜೊತೆಗೆ ಈಗ ಇಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ. ಶ್ವೇತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ ಅಲ್ಲಿರುವಂತಹ ಜಡ್ಜ್ ನಿವಾಸದ ಮುಂದೆ ಹಾಜರುಪಡಿಸ್ತಾರೆ. ಅಂದ್ರೆ ನಿನ್ನೆ ಬೆಳಗಿನ ಜಾವ ಕೋಲ್ಕತ್ತಾದ ದಿಘಾದಲ್ಲಿ ಅರೆಸ್ಟ್ ಮಾಡಿದಂಥ NIA ಅಧಿಕಾರಿಗಳು ಅಲ್ಲಿ ಲೋಕಲ್ ಕೋರ್ಟ್ ಮುಂದೆ ಹಾಜರುಪಡಿಸಿ ಲೀಗಲ್ ಪ್ರೊಸೀಜರ್ನ ಮುಗಿಸ್ಕೊಂಡು ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇವತ್ತು 10:30 ಸುಮಾರಿಗೆ ಜಡ್ಜ್ ನಿವಾಸಕ್ಕೆ ಏನೋ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂಥದ್ದು NIA ಮೂಲಗಳು ಹೇಳ್ತಾ ಇರುವಂಥದ್ದು. ನಿನ್ನೆ ಕೆಲವೇ ಕ್ಷಣಗಳಲ್ಲಿ ನಾವೇನು ವಿಜುವಲ್ಸ್ ನೋಡ್ತಾ ಇದ್ವಿ, ಜುಡಿಷಿಯಲ್ ಬ್ಲಾಕ್ ಇಲ್ಲಿರುವಂತಹ ಈ ಒಂದು ಬಿಲ್ಡಿಂಗ್ ನಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಅವ್ರನ್ನ ಕರೆತಂದು ಆ ನಂತರ ಇಲ್ಲೊಂದು ಕಡೆ ಹೆಚ್ಚಿನ ವಿಚಾರಣೆಗಾಗಿ ಅವ್ರನ್ನ ಸುಮಾರು 14 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ. ವಕೀಲರು NIA ಸ್ಪೆಷಲ್ SPP ಆಗಿರುವಂತಹ ಪ್ರಸನ್ನ ಕುಮಾರ್ ಕೂಡ ಈಗ ಬಂದಿರುವಂತದ್ದು. ಅಂದ್ರೆ NIA ಪರವಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು NIA ಪರವಾಗಿ ನ್ಯಾಯಾಧೀಶ ಮುಂದೆ ಅಂದ್ರೆ ವಾದವನ್ನ ಮಂಡಿಸಲಿಕ್ಕೆ ಹಿರಿಯ ವಕೀಲರು ಮತ್ತೆ ಹೈಕೋರ್ಟ್ ನಲ್ಲಿ NIA ಪರವಾಗಿ ವಾದ ಮಾಡುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಬಂದಿರುವಂತಹದ್ದು. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ಏನು ಹೆಚ್ಚಿನ ಬಿಗಿ ಭದ್ರತೆಯನ್ನ ಪೊಲೀಸರು ನಿಯೋಜನೆ ಮಾಡಿರುವಂತಹದ್ದು. ಮತ್ತೆ ಇಲ್ಲಿ ಉಗ್ರರನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ನಿಟ್ಟಿನಲ್ಲಿ ಹೈ ಸೆಕ್ಯೂರಿಟಿಯನ್ನ ಅರೇಂಜ್ ಮಾಡಿರುವಂತದ್ದು. ಈಗೇನು ಆಡ್ಗೋಡಿಯ ಟೆಕ್ನಿಕಲ್ ಸೆಲ್ ನಲ್ಲಿ ಅಂದ್ರೆ ಇಂಟ್ರಾಗೇಷನ್ ಸೆಲ್ ನಲ್ಲಿ ಅವ್ರನ್ನೇನು ಅಲ್ಲಿ ಇಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ವೈದ್ಯಕೀಯ ತಪಾಸಣೆ ಅಲ್ಲೇ ಮುಗಿಸ್ಕೊಂಡು ಅದಾದ ನಂತರ 10:30ರಿಂದ 11 ಗಂಟೆ ಸುಮಾರಿನ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಏನು ಕೋಲ್ಕತ್ತಾದ NIA ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರೆ ಟ್ರಾನ್ಸಿಟ್ ವಾರೆಂಟ್ ಅನ್ನು ಕೇವಲ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆತರಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನ ಕೇಳಿರುವಂತದ್ದು. ಹಾಗಾಗಿ 3 ದಿನಗಳ ಕಾಲಕ್ಕೆ ಅಂದ್ರೆ ಇವತ್ತು ನಾಳೆ ರಜೆ ಇತ್ತು, ಹಾಗಾಗಿ ಏನು 3 ದಿನ ಅಂತ ಕೇಳಿದ್ರು 3 ದಿನ ಟ್ರಾನ್ಸಿಟ್ ವಾರೆಂಟ್ ಪಡೆದ್ರು ಕೂಡ ಇವತ್ತೇ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ಮೂಲಕ ಯಾವ ಕಾರಣಕ್ಕೆ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ಏನೋ ಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ NIA ಅಧಿಕಾರಿಗಳ ಮುಂದಿರುವಂತಹ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವ ಮೂಲಕ 14 ದಿನಗಳ ಕಾಲ ನಮಗೆ ವಿಚಾರಣೆಗೆ ಬೇಕು ಅನ್ನುವಂಥ ಮನವಿಯನ್ನು ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಮತ್ತೆ ಇಂತಹ ಸಂದರ್ಭದಲ್ಲಿ ಯಾಕೆಂದ್ರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿದೆ, ಉಗ್ರರನ್ನ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಜನ ಸೇರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಒಂದು ಹೈ ಸೆಕ್ಯೂರಿಟಿಯನ್ನು ಈಗಾಗಲೇ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೋಲ್ಕತ್ತಾದ ಪ್ಯಾರಡೈಸ್ ಹೋಟೆಲ್ನಲ್ಲಿ ಏನೋ ಉಗ್ರರು ಮಾರ್ಚ್ 28ನೇ ತಾರೀಕು ಹೋಟೆಲ್ ಬುಕ್ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಇದ್ದಂತ ಅಂದ್ರೆ ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಸಂಪೂರ್ಣವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿಯೇ NIA ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತಹದ್ದು. ಅದಾದ ನಂತರ ಆ ಒಂದು ವಿಡಿಯೋಯಿಂದ ಹಿಡ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿದ ದಿನದಿಂದ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು, ಇವರ ಉದ್ದೇಶಗಳೇನು, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಸಾಕ್ಷಿಗಳನ್ನ NIA ಅಧಿಕಾರಿಗಳು ಕಲೆ ಹಾಕಿದ್ರೆ ಆ ಎಲ್ಲ ಸಾಕ್ಷಿಗಳನ್ನ ನ್ಯಾಯಾಧೀಶರ ಮುಂದೆ ಇಡುವ ಮೂಲಕ ಹೆಚ್ಚಿನ ವಿಚಾರಣೆಗಾಗಿ ಏನೋ ನಮಗೆ ಬೇಕು ಅನ್ನುವಂಥದ್ದು. ಮತ್ತೆ ಈವರೆಗೆ 4 ಜನ ಏನು ಕೋಲ್ಕತ್ತಾದಲ್ಲಿ 2 ಅರೆಸ್ಟ್ ಆಗೋದು ಸೇರಿ ಒಟ್ಟು ಈ ಪ್ರಕರಣದಲ್ಲಿ 4 ಜನ ಅರೆಸ್ಟ್ ಆದಂತೆ ಆಗುತ್ತೆ. ಏನು ಮಾಜಿ ಜೈಲಲ್ಲಿ ಇದ್ದಂತ ಕರ್ಕೊಂಡು ಬಂದು ಅರೆಸ್ಟ್ ತೋರಿಸಿದ್ರು. ಅದಾದ್ಮೇಲೆ ಮುಜಾಮಿಲ್ ಶರೀಫ್ನನ್ನ ಕೂಡ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಈಗ ತಾಹಾ ಮತ್ತೆ ಮುಸಾವಿರ್ನ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮೂಲಕ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡ್ಕೊಂಡು ಮತ್ತಷ್ಟು ವಿಚಾರಣೆ ಮಾಡುವ ಮೂಲಕ ಇವರಿಂದ ಇನ್ನು ಯಾರೆಲ್ಲ ಇರಬಹುದು, ಮಾಸ್ಟರ್ ಮೈಂಡ್ಗಳಿರಬಹುದು, ಇವರ ಉದ್ದೇಶಗಳೇನು, ಮುಂದೇನಾದ್ರೂ ಪ್ಲಾನ್ಗಳಿದೆಯಾ, ಈ ಎಲ್ಲ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನ NIA ಅಧಿಕಾರಿಗಳು ಮುಂದುವರಿಸ್ತಾರೆ. ಹಾಗೆ ಸಂಪರ್ಕದಲ್ಲಿರಿ ರಮೇಶ್, ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.